ದರ್ಶನ್ ಅಂಡ್ ಗ್ಯಾಂಗ್ ತನಿಖೆ ಹೆಸರಲ್ಲಿ ಜನರಿಗೆ ಆದ ತೊಂದರೆ ಮಾತ್ರ ಅಷ್ಟಿಷ್ಟಲ್ಲ. ಸೆಕ್ಷನ್ 144 ಜಾರಿ ಮಾಡಿ ಠಾಣೆ ಮುಂದಿನ ರೋಡ್ ಬ್ಲಾಕ್ ಮಾಡಿದ್ರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡ್ತಾ ಇದ್ದಂತೆ ಪೊಲೀಸರು ಬ್ಯಾರಿಕೇಡ್ ತೆರವು ಮಾಡಿ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಬಂಧಿಸಿರೋ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿಟ್ಟು ವಿಚಾರಣೆ ಮಾಡ್ತಿದ್ದಾರೆ. ತನಿಖೆ ಹಿನ್ನೆಲೆ ಠಾಣೆ ಮುಂದೆ ಕಂಪ್ಲೀಟ್ ಶಾಮಿಯಾನ ಹಾಕಿದ್ದಾರೆ. ಜೊತೆಗೆ ಸೆಕ್ಷನ್ 144 ಜಾರಿ ಮಾಡಿ ರಸ್ತೆ ಬಂದ್ ಮಾಡಿದ್ರು. ಇದರಿಂದ ಸ್ಥಳೀಯರಿಗೆ ತೊಂದರೆ ಉಂಟಾಗಿ ಪೊಲೀಸರ ನಡೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರೋ ಒಬ್ಬರಿಗೋಸ್ಕರ ರೋಡ್ ಕ್ಲೋಸ್ ಮಾಡೋದು ಸರಿ ಅಲ್ಲ. ಇದು ಪೊಲೀಸ್ ಸ್ಟೇಷನ್ ಇಲ್ಲ ಮದುವೆ ಮನೆನಾ ಅಂತ ಕಿಡಿಕಾರಿದ್ದಾರೆ. ರೋಡ್ ನ ಬ್ಲಾಕ್ ಮಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಅಕ್ಯೂಸ್ ನ ಪ್ರೊಟೆಕ್ಟ್ ಮಾಡೋದಿದ್ರೆ ಒಳಗಡೆ ಮಾಡಲಿ, ನಮಗೆ ತೊಂದರೆ ಕೊಡೋಂಗಿಲ್ಲ. ನಮಗೆ ಅನಾವಶ್ಯಕವಾಗಿ ಈ ತರ ತೊಂದರೆ ಕೊಟ್ರೆ ಸಾರ್ವಜನಿಕರಿಗೆ ನಮಗೆ ಇದಾಗತ್ತೆ. ಇದು ಸರ್ವಾಧಿಕಾರನೇ. ಇದು ಅವ್ರ ಪೊಲೀಸ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದಂತನಾ? ಯಾರು ಕ್ವಶನ್ ಮಾಡಲ್ಲ ಅನ್ನೋದೇ ಅರ್ಥ. ಇದು ಅವ್ರು ತೆಗೀರಿ ಅಂದ್ರೆ ಇಲ್ಲ ತೆಗಿಯಲ್ಲ ಅಂತಾರೆ. ಏನ್ ಅರ್ಥ? ಸ್ಕೂಲ್ ಮಕ್ಳಿಗೆ ಸ್ಕೂಲ್ ವ್ಯಾನ್ ಎಲ್ಲದಕ್ಕೂ ಇವರು ಅಡ್ಡ ಹಾಕೊಂಡು ಬಿಡಲ್ಲ ಅಂದ್ರೆ ಏನ್ ಮಾಡೋದು? ಇವಾಗ ಎಲ್ಲರಿಗೂ ಇಲ್ಲಿಂದ 2.5 ಕಿಲೋಮೀಟರ್ ಆಗತ್ತೆ, ಇಲ್ಲಿಂದ ಒಂದು 500 ಮೀಟರ್ಗೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂದಿರುವ ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದ್ರು. ಯಾರನ್ನೂ ಒಳ ಬಿಡ್ತಾ ಇರಲಿಲ್ಲ. ಆಂಬ್ಯುಲೆನ್ಸ್ ಬಂದ್ರೂ ಒಳ ಬಿಡದೆ ತಡೀತಾ ಇದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸಿತ್ತು. ವರದಿ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಪೊಲೀಸರಿಗೆ ಚಾರ್ಜ್ ಮಾಡಿದ್ದು. ಠಾಣೆ ಮುಂದಿನ ಬ್ಯಾರಿಕೇಡ್ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಡಿಪಾರ್ಟ್ಮೆಂಟ್ ಸಾಯಿಲಿದೆ, ನಮಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ಅವ್ನು ಹಿಡ್ಕೊಂಡು ಕೂಡ ಹಾಕೊಂಡು ಏನೋ ಮಾಡ್ಕೊಳ್ಳಿ, ನಮ್ಗೇನು ಬೇಕಾಗಿದೆ? ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡು ಸಾಕು. ನಾವೆಲ್ಲ ಹೋಗ್ಬೇಕು. ಈಗ ಒಳ್ಳೆ ಕತೆ ಆಯ್ತಲ್ಲ. ರೋಡ್ ಇರೋದು ಒಂದು ಅಲ್ಲಿ ಬೆಟ್ಟ ಐತೆ, ರೋಡ್ ಇಲ್ಲ, ಎಲ್ಲ ಹೋಗ್ಬೇಕು. 3 ಕಿಲೋಮೀಟರ್ ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು. ಯಾಕಿದು ಏಜಾದವ್ರು ನಾವು ಇಲ್ಲ ಓಡಾಡೋಣ. ಇವ್ರು ಹಿಂಗೆ ಅಡ್ಡಾಕಂಗೆ ಕುತ್ಕೊಂಡ್ಬಿಟ್ರೆ ಎಲ್ಲ ಓಡಾಡ್ಬೇಕು ಹೇಳ್ರಿ. ಈ ಸರ್ಕಾರ ಮಾಡೋದು ಮಾನ ಮರಿದಿಲ್ಲ ನನ್ನ ಮಕ್ಕಳು. ಫಸ್ಟು ರೋಡ್ ಬಿಡಿಸಿ ನಮಗೆ. ಏನಾರ ಮಾಡ್ಕೊಳ್ರಿ, ಅವ್ರು ಕೊಲೆ ಮಾಡಲಿ ಸಾಯ್ಲಿ, ನಮಗೆ ಪಬ್ಲಿಕ್ ಹೋಗಿ ಜಾಗ ಬಿಡಲಿ. ನಮ್ಗೇನು ಅವ್ರು ಕಟ್ಕೊಂಡು ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತಾವ್ರೆ? ಒಟ್ಟಾರೆ ಈ ಕೇಸ್ನಲ್ಲಿ ಪೊಲೀಸರು ನಡೆದುಕೊಳ್ತಾ ಇರೋದು ಮಾತ್ರ ಹಲವು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಕೇಸ್ ತನಿಖೆಗೆ ಅಂತ 144 ಸೆಕ್ಷನ್ ಜಾರಿ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗುವಂತೆಯಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.